ಹಾಗಾಗಿ ರೆಬಲ್ಸ್ ಟೀಮ್ ಜೊತೆಗೂ ಕೂಡ ಮಾತುಕತೆ ನಡೆಸ್ತಾರ ಹಾಗಾದ್ರೆ ಚೌಹಾಣ್ ಅಂತ. ಯಾಕೆಂದ್ರೆ ರೆಬಲ್ ಆಗಿರುವಂತ ಟೀಮ್ ಜೊತೆಗೂ ಕೂಡ ಮಾತುಕತೆ ನಡೆಸಬೇಕಲ್ಲ. ಸಹಮತದ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆ ಆಗಬಹುದು ಎನ್ನಲಾಗ್ತಾ ಇದೆ. ಒಂದ್ ಕಡೆ ರಾಜ್ಯಾಧ್ಯಕ್ಷರ ಪರವಾಗಿರುವಂತ ಟೀಮ್, ಮತ್ತೊಂದ್ ಕಡೆ ಅವರ ಆಪೋಸಿಟ್ ಇರುವಂತ ರೆಬಲ್ಸ್ ಟೀಮ್, ಇಬ್ಬರ ಟೀಮ್ ಜೊತೆಗೂ ಕೂಡ ಮಾತುಕತೆ ನಡೆಸಿ ಯಾವ ರೀತಿಯಾಗಿ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡಬೇಕು, ಯಾರನ್ನ ನೇಮಕ ಮಾಡಿದ್ರೆ ಒಳಿತು, ಅಥವಾ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರೇ ಮುಂದುವರಿಬಹುದಾ, ಮುಂದುವರೆದ್ರೆ ಯಾವ ರೀತಿಯಾಗಿ ಪಕ್ಷದಲ್ಲಿ ಬೆಳವಣಿಗೆಗಳಾಗುತ್ತೆ, ಪಕ್ಷ ಸಂಘಟನೆಗೆ ಸಹಕಾರಿ ಆಗುತ್ತಾ ಇಲ್ವಾ, ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕು ಅನ್ಕೊಂಡಿದ್ದಾರೆ, ಅಭಿಪ್ರಾಯಗಳನ್ನ ಸಂಗ್ರಹಿಸಬೇಕು ಅನ್ಕೊಂಡಿದ್ದಾರೆ. ಬಟ್ ವಿಜೇಂದ್ರ ಅವರು ಯಾವ ಆತ್ಮವಿಶ್ವಾಸದಲ್ಲಿದ್ದಾರೆ ಅಂದ್ರೆ, ಅಭಿಪ್ರಾಯ ಸಂಗ್ರಹಿಸಿದ್ರು ಕೂಡ ನನ್ನನ್ನೇ ರಾಜ್ಯಾಧ್ಯಕ್ಷ ಆಗಿ ಮುಂದುವರಿಸ್ತಾರೆ ಅಂತ ಈ ಹಿಂದೆ ಕೂಡ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಹಾಗೇ ಪ್ರತಿಕ್ರಿಯೆ ಕೊಟ್ಟಿದ್ದು. ಏನು ಚುನಾವಣೆ ಆದರೂ ಕೂಡ ಮತ್ತೆ ನಾನೇ ಪುನರ್ ಆಯ್ಕೆ ಆಗ್ತೀನಿ ಅಂತ ಅವ್ರು ಹೇಳ್ತಾ ಇದ್ರು. ಬಟ್ ಈಗ ಹೈಕಮಾಂಡ್ಗೆ ಚೌಹಾಣ್ ಅವರು ಇದೇ ರೀತಿ ರಿಪೋರ್ಟ್ ಕೊಡ್ತಾರಾ ಅಥವಾ ಬದಲಾವಣೆ ಆಗಬೇಕು ಅಂತ ಹೇಳ್ತಾರಾ? ಈ ವರದಿಯನ್ನ ಆಧರಿಸಿ ಅಂತಿಮ ತೀರ್ಮಾನವನ್ನ ವರಿಷ್ಠರು ತೆಗೆದುಕೊಳ್ತಾರೆ. ದೆಹಲಿಯಲ್ಲಿ ಹೆಸರು ಘೋಷಣೆ ಮಾಡ್ತಾರೆ ಹೈಕಮಾಂಡ್ ನಾಯಕರು. ಈ ತಿಂಗಳ 15ನೇ ತಾರೀಕಿನೊಳಗೆ ಹೈಕಮಾಂಡ್ನಿಂದ ಹೆಸರು ಘೋಷಣೆ ಆಗೋ ಸಾಧ್ಯತೆ ಇದೆ. ಬಟ್ ಈ ಒಂದು ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ಯಾರ್ಯಾರಿದ್ದಾರೆ, ನಮಗೆ ಕಾಣಿಸೋ ಹಾಗೆ ಇರೋರು ಕೆಲವರು, ಕಾಣಿಸ್ದೇ ಇರೋರು ಇನ್ನೂ ಕೆಲವರು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಆಂತರಿಕವಾಗಿ ಒಂದು ಸಭೆ ಕರೀತಾರೆ, ಎಲ್ಲರನ್ನೂ ಕೂಡ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ. ಒಂದು ಕಡೆ ವಿಜೇಂದ್ರ ಪರವಾಗಿರೋರು ಎಷ್ಟು ಜನ ಅಂತ ನೋಡ್ತಾರೆ, ಮತ್ತೊಂದು ಕಡೆ ರೆಬಲ್ ಆಗಿರೋರು ಯಾರ್ಯಾರು, ಯಾರ ಹೆಸರೀಗ ಮುಂಚೂಣಿಯಲ್ಲಿದೆ, ಅದೆಲ್ಲದ್ರ ಬಗ್ಗೆ ಕೂಡ ಚೌಹಾಣ್ ಅವರು ಒಂದು ರಿಪೋರ್ಟನ್ನು ತೆಗೆದುಕೊಳ್ತಾರೆ. ಆ ರಿಪೋರ್ಟನ್ನು ಹೈಕಮಾಂಡ್ ನಾಯಕರಿಗೆ ಕೊಡ್ತಾರೆ. ಬಿಜೆಪಿ ಹೈಕಮಾಂಡ್ ಅಂತಿಮವಾಗಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ? ವಿಜೇಂದ್ರ ಅವರೇ ಮುಂದುವರೆದ್ರೆ ಪಕ್ಷದಲ್ಲಿ ಎಷ್ಟೆಲ್ಲ ಅಸಮಾಧಾನಗಳಿವೆ, ಒಬ್ಬೊಬ್ರು ಒಂದೊಂದು ರೀತಿಯಾಗಿ ದಿಕ್ಕು ಹಿಡಿದು ಬಿಟ್ಟಿದ್ದಾರೆ, ಮನೆಯೊಂದು 10 ಬಾಗ್ಲಾಗ್ಬಿಟ್ಟಿದೆ, ಒಬ್ಬೊಬ್ರು ಒಂದೊಂದು ರೀತಿಯ ಅಸಮಾಧಾನ. ಜಿಲ್ಲಾಧ್ಯಕ್ಷರ ನೇಮಕಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಅಥವಾ ಏನೇ ತೀರ್ಮಾನ ತೆಗೆದುಕೊಳ್ಬೇಕು ಅಂದ್ರು, ಪ್ರತಿಭಟನೆ ಮಾಡಬೇಕು ಅಂದ್ರು, ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂದ್ರು ಕೂಡ ಅವರು ಏಕಪಕ್ಷೀಯವಾಗಿ ನಿರ್ಧಾರ ಮಾಡ್ತಾರೆ. ಯಾರ ತೀರ್ಮಾನವನ್ನು ಕೂಡ ಅವ್ರು ಕನ್ಸಿಡರ್ ಮಾಡಲ್ಲ, ಯಾರ ಸಲಹೆಯನ್ನು ಕೂಡ ಕೇಳೋದಿಲ್ಲ. ಹಾಗಾಗಿ ಅವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅರ್ಹರಲ್ಲ ಅನ್ನೋದು ರೆಬಲ್ಸ್ ತಂಡದಲ್ಲಿರುವಂಥ ಅಭಿಪ್ರಾಯ. ಹಾಗಾಗಿ ಯಾವ ರೀತಿಯಾಗಿ ಚೌಹಾಣ್ ಅವರು ತೀರ್ಮಾನ ತೆಗೆದುಕೊಳ್ತಾರೆ, ಏನು ರಿಪೋರ್ಟ್ ಕೊಡ್ತಾರೆ, ಅದೇ ಸದ್ಯದ ಕುತೂಹಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪುನೀತ್, ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪುನೀತ್, ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಗೊಂದಲಗಳಿವೆ, ಅದರಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ, ಆದ್ರೂ ಯಾರನ್ನ ಆಯ್ಕೆ ಮಾಡ್ತಾರೆ, ಅಥವಾ ಇವರೇ ಮುಂದುವರಿತಾರ ವಿಜೇಂದ್ರ, ಇದೆಲ್ಲ ಒಂದಷ್ಟು ಪ್ರಶ್ನೆಗಳಿದೆ. ಚೌಹಾಣ್ ಅವರು ಕೂಡ ಬುಧವಾರ ಬರ್ತಿದಾರಂತೆ. ಆ ಬುಧವಾರ ಬಂದಂಥ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಬಹುದು ಅಂತ. ಪುನೀತ್ ಮತ್ತೆ ಜಾಯ್ನ್ ಆಗ್ತಿದ್ದಾರೆ. ಪುನೀತ್, ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತ ಒಂದಷ್ಟು ಬೆಳವಣಿಗೆಗಳು. ಇದಕ್ಕೆ ಸಂಬಂಧಪಟ್ಟಂತೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಏನ್ ತೀರ್ಮಾನ ತೆಗೆದುಕೊಳ್ಬಹುದು ಅಂತ? ಓಕೆ, ಮತ್ತೆ ಸಂಪರ್ಕ ಮಾಡೋ ಸಾಧ್ಯತೆ ಇದೆ, ನೋಡೋಣ. ಈಗ ಸದ್ಯಕ್ಕಂತೂ ಬಿಜೆಪಿಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನೀವು ಗಮನಿಸ್ತಾನೆ ಇದ್ದೀರಾ. ಅಂದರೆ ಒಬ್ಬೊಬ್ಬರು ಒಂದೊಂದು ದಿಕ್ಕಿನಲ್ಲಿ ಸಾಕ್ತಾ ಇದ್ದಾರೆ. ವಿಜೇಂದ್ರ ಅವರು ತಾವೇ ಮತ್ತೆ ಆಯ್ಕೆ ಆಗ್ತೀವಿ ಅನ್ನುವಂಥ ಒಂದು ಭರವಸೆಯಲ್ಲಿದ್ದರೆ, ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಇರ್ಬೋದು, ಅರವಿಂದ್ ಲಿಂಬಾವಳಿ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಕುಮಾರ್ ಬಂಗಾರಪ್ಪ ಇರ್ಬೋದು, ಇವರೆಲ್ಲರೂ ಕೂಡ ಸೇರಿಕೊಂಡು ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲೇ ಪದೇ ಮೀಟಿಂಗ್ಗಳನ್ನ ಮಾಡ್ತಿದ್ದಾರೆ. ಆ ಒಂದಷ್ಟು ಮೀಟಿಂಗ್ಗಳ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾನೆ ಇತ್ತು. ಯಾಕೆ ಅವ್ರನ್ನ ಕೆಳಗಿಳಿಸ್ಬೇಕು ಅನ್ನೋದ್ರ ಬಗ್ಗೆನೂ ಚರ್ಚೆ ಆಗ್ತಾ ಇತ್ತು. ಈಗ ಯತ್ನಾಳ್ ಅವರು ಬಿಜೆಪಿಯಿಂದ ಉಚ್ಚಾಟನೆ ಆಗಿರೋದ್ರಿಂದ ಅವರನ್ನ ಮತ್ತೆ ಕರೆತರಬೇಕು ಅನ್ನೋದು ಒಂದು ಪಾಯಿಂಟು. ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗೋದೇ ಆದರೆ ಯಾರನ್ನ ಆಯ್ಕೆ ಮಾಡ್ತಾರೆ ಅಂತ. ಹಾಗಾಗಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬುಧವಾರ ಬಂದಂಥ ಸಂದರ್ಭದಲ್ಲಿ ಯಾರ್ಯಾರು ಏನೇನು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ನೋಡಬೇಕಿದೆ. ವಿಜೇಂದ್ರ ಅವರಿಗೆ ಇರುವಂಥ ಆ ಭರವಸೆ ಏನಿದೆ, ಆಂತರಿಕ ಚುನಾವಣೆ ಆದ್ರೂ ನಾನೇ ಆಯ್ಕೆ ಆಗ್ತೀನಿ, ಆಗದೇ ಇದ್ರೂ ನಾನೇ ಮುಂದುವರಿತೀನಿ ಅನ್ನುವಂಥ ಭರವಸೆ ಅವರಿಗಿದೆ.
ಹಾಗಾಗಿ ಅದ್ರ ತಕ್ಕಂತೆಯೇ ರಿಪೋರ್ಟನ್ನು ಕೊಡ್ತಾರಾ ಶಿವರಾಜ್ ಸಿಂಗ್ ಚೌಹಾಣ್ ಅವರು, ಅಥವಾ ಅವ್ರು ಚುನಾವಣಾ ಉಸ್ತುವಾರಿ ಆಗಿರೋದ್ರಿಂದ ಏನಾದರೂ ಆಂತರಿಕ ಚುನಾವಣೆ ಆಗುತ್ತಾ? ಆ ಮತಗಳು ಅಂತ ಬಂದಾಗ ಬಹುಮತ ಅವರಿಗೆ ಸಿಗುವಂಥ ಸಾಧ್ಯತೆ ಕೂಡ ಇದೆ. ರೆಬಲ್ಸ್ ತಂಡದಲ್ಲಿರುವಂಥವರು ಬೆರಳೆಣಿಕೆಯಷ್ಟು ಅಷ್ಟೇ ಅಲ್ಲದೆ ಅವರು ಆಲ್ಮೋಸ್ಟ್ ಇರೋರೆಲ್ಲರೂ ಕೂಡ ಮಾಜಿ ಶಾಸಕರು, ಮಾಜಿ ಸಚಿವರು ಇಂಥವ್ರು. ಹಾಗಾಗಿ ಅವ್ರ ಅಭಿಪ್ರಾಯ ನಡೆಯುತ್ತಾ ಅದನ್ನು ನೋಡಬೇಕಿದೆ.